ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೃಷ್ಣ ಸತ್ರಾಜಿತ್ ನಂತರಕ್ಕೆ ಬರ್ತಾನೆ. ತನ್ನಲ್ಲಿದ್ದ ಸಿರಿ ಸಂಪತ್ತಲ್ಲಿ ಸ್ವಲ್ಪ ಭಾಗವನ್ನು ಯಾದವರಿಗೆ ಕೊಡು ಅಂತೇಳಿ ಕೇಳ್ತಾನೆ. ಆದರೆ ಅವನು ಒಪ್ಪೋದೇ ಇಲ್ಲ. ಸೂರ್ಯನಿಂದ ಬಂದಿರೋ ಸಮಂತಕ ಮಣಿಯಿಂದ ಬರೋ ಐಶ್ವರ್ಯ ಅಷ್ಟು ತನ್ನದು. ಏಕೆಂದರೆ ಭಗವಂತ ತನ್ನನ್ನು ಆರಿಸ್ಕೊಂಡು ತನಗೆ ಅಂತಲೇ ಆ ಮಣಿ ಕೊಟ್ಟಿರೋದ್ರಿಂದ ಅದನ್ನು ಪೂರ್ತಿ ತಾನು ಅನುಭವಿಸ್ಬೇಕು ಅಂಥೇಳಿ ಅವನು ಅಂದ್ಕೊಂಡ್ಬಿಟ್ಟಿರ್ತಾನೆ. ಕೃಷ್ಣನ ಯಾವ ಮಾತನ್ನು ಕೂಡ ಅವನು ಒಪ್ಕೊಳ್ಳೋದಿಲ್ಲ. ಕೃಷ್ಣನ ಕಡೆಗೆ ನೋಡ್ಕೊಂಡು ಹೇಳ್ತಾನೆ, ಸತ್ಯಕ್ಕನ ಗರ್ವಭಂಗ ಮಾಡೋಕ್ಕೆ ನಾನು ಯಾಕೆ ಪ್ರಯತ್ನಿಸ್ತಿದ್ದೀನಿ ಅಂತ ನಿನಗೆ ಗೊತ್ತಾಗಿರಬೇಕಲ್ವ. ಇದು ಕೂಡ ನನ್ನ ಭಗವಂತನಾದ ಸೂರ್ಯ ಭಗವಾನನ ಅಪ್ಪಣೆ. ನನ್ನ ಮಗಳನ್ನು ಅವನು ನಿರಾಕರಣೆ ಮಾಡ್ದ, ಜಗತ್ತಿನ ಎದುರಿಗೆ ನನಗೆ ಅವಮಾನ ಮಾಡ್ದ. ಅವನ ಮಗ ನನ್ನ ಮಗಳಿಗೆ ಎಟುಕ್ಲಾರ್ದವನು ಅನ್ನೋ ಹಾಗೆ ಅವನು ಅಂದ್ಕೊಂಡ್ಬಿಟ್ಟಿರ್ತಾನೆ. ಬೇರೆ ಇನ್ನೇನು ಕಾರಣ ಇದೆ ನನ್ನ ಮಗಳನ್ನು ಒಪ್ಕೊಳ್ದೇ ಇರೋಕ್ಕವನು ಅಂಥೇಳಿ ಗುಟುರು ಹಾಕ್ತಾನೆ. ಇದನ್ನೆಲ್ಲವನ್ನು ಭಾಮೆ ಬಾಗಿಲ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಕೃಷ್ಣ ಏನು ಹೇಳಬಹುದು ಅನ್ನೋ ಒಂದು ಕಾತುರ ಅವಳಿಗೆ ಇರುತ್ತೆ. ಆಗ ಕೃಷ್ಣ ಹೇಳ್ತಾನೆ, ಸತ್ರಾಜಿತ್, ನಿನ್ನ ಮಗಳನ್ನು ನೀನು ಹೇಗೆ ಬೆಳೆಸಿದೀಯಾ ಅಂತ ನೀನೇ ಗಮನಿಸಿ ನೋಡು. ಸ್ವಾಗತ ಸಮಾರಂಭದಲ್ಲಿ ಒಂದೆರಡು ಕ್ಷಣ ಮಾತ್ರ ಅವಳನ್ನು ನೋಡಿದೆ. ಅವಳು ಬಹಳ ಒಳ್ಳೆಯ ಯುವತಿ ಅಂತಾನೆ. ಸತ್ಯಾಗೆ ತುಂಬ ಸಂತೋಷ ಆಗಿಬಿಡುತ್ತೆ. ತನ್ನ ಬೆಕ್ಕಿನ ಕಿವಿಲಿ ಹೇಳ್ತಾಳೆ, ನೋಡಿದ್ಯಾ ನಾನು ತುಂಬ ಒಳ್ಳೆಯವಳು ಅಂತ ಅವನು ಹೇಳ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಆದರೆ ಕೃಷ್ಣ ಮಾತು ಮುಂದುವರಿಸ್ತಾ ಹೇಳ್ತಾನೆ, ಬಹಳ ಶ್ರೀಮಂತಿಕೆಯಲ್ಲಿ ಅವಳನ್ನು ಬೆಳೆಸ್ಬಿಟ್ಟಿದೆಯಾ. ನಿನಗಿದೆಯಲ್ಲ ಜಂಬ, ಎಲ್ಲವನ್ನು ತೋರಿಸ್ಕೋಬೇಕು ಅಂತ. ಆ ಜಂಬ ಎಲ್ಲವನ್ನೂ ಅವಳಿಗೂ ಕೂಡ ಧಾರೆ ಎರೆದುಬಿಟ್ಟಿದೆಯಾ ಅಂತಾನೆ. ಯಾಕೆ ಹಾಗೆ ಹೇಳ್ತಾ ಇದೆಯಾ ಅಂತ ಸತ್ರಾಜಿತ್ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಸ್ವಾಗತಕ್ಕೆ ಬಂದಾಗ ಆಕೆ ಬಂಗಾರದ ತಗಡಿನ ಬಿಂದಿಗೆಗಳನ್ನು ತಂದಿದ್ಲು. ಏಕೆಂದರೆ ಎಲ್ಲರೂ ತಾಮ್ರದ ಬಿಂದಿಗೆಗಳವರು ತಂದಿದ್ರು. ಅವರೆಲ್ಲರಿಗೂ ಇವಳ ಬಂಗಾರದ ಬಿಂದಿಗೆಗಳನ್ನು ನೋಡಿ ತಲೆ ತೆಗೆಸೋ ಹಂಗೆ ಆಗತ್ತೆ ಅವ್ರಿಗೆ ಅನ್ನೋ ಅರಿವು ಅವಳಿಗೆ ಇರಲಿಲ್ಲ ಅಂತಾನೆ. ಈ ಮಾತನ್ನು ಕೇಳಿ ಸತ್ಯಾಗೆ ಕೆನ್ನೆಗೆ ಹೊಡೆದ ಹಾಗೆ ಭಾಸವಾಗತ್ತೆ. ತಾನು ಬಂಗಾರದ ಬಿಂದಿಗೆಗಳನ್ನು ಹೊತ್ಕೊಂಡು ಹೋದರೆ ಇತರರಿಗೆ ದುಃಖ ಆಗಬಹುದು ಅನ್ನೋ ಮಾತು ಅವಳಿಗೆ ಹೊಳೆದೇ ಇರೋದಿಲ್ಲ. ಕೃಷ್ಣ ತನ್ನ ಮಾತನ್ನು ಮುಂದುವರಿಸ್ತಾ ಇರ್ತಾನೆ. ನಾವು ಆರ್ಯಾವರ್ತದಲ್ಲಿ ಆರಿಸಿ ತೆಗೆದ ಕ್ಷತ್ರಿಯರು. ನಮ್ಮ ಕ್ಷಾತ್ರ ಧರ್ಮದ ಸಂಪ್ರದಾಯ ಬಹಳ ಉನ್ನತವಾದದ್ದು. ಧರ್ಮಕ್ಕೆ ಸಂಬಂಧಿಸಿರೋ ವೀರ್ಯ ಕಾರ್ಯಗಳಿಗೋಸ್ಕರ ನಮ್ಮ ಬಾಳು ಮುಡುಪಾಗಿರುತ್ತೆ. ಅಂತಹ ಬದುಕಿಗೆ ನಮ್ಮ ಮಕ್ಕಳನ್ನು ಕೂಡ ತಯಾರು ಮಾಡ್ತೀವಿ. ಹೀಗೆ ಬೆಳೆಸಿರೋ ನಿನ್ನ ಮಗಳಿಗೆ ವೀರಪತ್ನಿಯ ಬೀಳ್ಕೊಡುಗೆ ಹಾಡಾದರೂ ಗೊತ್ತಿದೆಯೇನೋ? ಕ್ಷತ್ರಿಯ ಸತಿ ಪ್ರತಿಯೊಬ್ಬಳು ಅದನ್ನು ಹೆಮ್ಮೆಯಿಂದ ಹಾಡ್ತಾಳೆ. ನಿನ್ನ ಮಗಳಿಗೆ ಅದಾದರೂ ಗೊತ್ತಾ ಅಂತ ಕೇಳ್ತಾನೆ. ಈಗ ಈ ಮಾತನ್ನು ಕೇಳಿಬಿಟ್ಟು ಸತ್ರಾಜಿತ್ಗೆ ಒಂದು ರೀತಿಯ ತಿರಸ್ಕಾರ ಬರುತ್ತೆ ಕೃಷ್ಣನ ಮೇಲೆ. ನೀವೆಲ್ಲರೂ ಬಹಳ ಪರಿಪೂರ್ಣರು ಅಂತ ನೀನು ಅಂದ್ಕೊಂಡಿದ್ಯಾ? ಆಗಲಿ, ಅದೇನೇನು ಹೇಳ್ತೀಯೋ ಹೇಳು ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಮುಂದುವರಿಸ್ತಾನೆ, ಪೂಜ್ಯ ಸತ್ಯಕ ಕ್ಷಾತ್ರ ಧರ್ಮದ ಅತ್ಯುತ್ತಮ ಮೂರ್ತಿವಂತವಾದ ಸ್ವರೂಪ ಇದ್ದಾಗ ಅವನು ಆರ್ಯಾವರ್ತದಲ್ಲಿ ಕ್ಷಾತ್ರ ಧರ್ಮಕ್ಕೆ ಪುರಸ್ಕಾರ ಇದೆ. ಅವನು ಇಡೀ ಜೀವಮಾನವೇ ಕ್ಷಾತ್ರ ಧರ್ಮವನ್ನು ಎತ್ತಿ ಹಿಡಿಯೋದರಲ್ಲಿ ಕಳೆದಿದ್ದಾನೆ. ಜೊತೆಗೆ ನಮಗೆಲ್ಲರಿಗೂ ಕೂಡ ಅವನು ಆದರ್ಶನಾಗಿದ್ದಾನೆ. ಅವನ ಸ್ಫೂರ್ತಿನೇ ನಮಗೆ ಮೇಲ್ಪಂಕ್ತಿ ಅಂತಂದ. ಅದೆಲ್ಲ ನನಗೆ ಗೊತ್ತು. ಅವನೊಬ್ಬ ದಟ್ಟ ದರಿದ್ರದವನು, ಅವನೊಬ್ಬ ದಿವಾಳಿಖೋರ ಅಂತ ಹೇಳಿಬಿಟ್ಟು ತುಂಬ ತಿರಸ್ಕಾರದಿಂದ ಸತ್ರಾಜಿತ್ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಬಡತನ ಅನ್ನೋದು ಅಪರಾಧ ಅಲ್ಲ, ಜೊತೆಗೆ ಕೀಳುತನದ ಲಕ್ಷಣನೂ ಕೂಡ ಅಲ್ಲ. ಆತ ಯಾಕೆ ದಾರಿದ್ರ್ಯವನ್ನು ಆವಾಹನೆ ಮಾಡಿಕೊಂಡ ನಿನಗೆ ಗೊತ್ತಾ ಅಂಥೇಳಿ ಹೇಳ್ತಾನೆ. ಮತ್ತೆ ಮುಂದುವರಿಸ್ತಾನೆ, ನೀನೇ ಕಾರಣ ಅದಕ್ಕೆ ಅಂಥೇಳ್ಬಿಟ್ಟು. ನಾನು ಕಾರಣ ಅಂದರೆ ನಂಗೆ ಸಾಕಷ್ಟು ಕಾರಣ ಇತ್ತು, ಅದಕ್ಕೆ ನಾನು ಹಾಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಸತ್ರಾಜಿತ್ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ನಿನಗೂ ಮತ್ತು ಇತರರಿಗೂ ಧರ್ಮದ ಪಾಠವೊಂದನ್ನು ಆತ ಹೇಳಿಕೊಟ್ಟ, ವೀರಧರ್ಮದ್ದು. ಅಂದರೆ ನೀನು ಮಾಡಿರೋ ಲೋಪವನ್ನು ತುಂಬಲಿಕ್ಕೋಸ್ಕರ ಅವನು ತನ್ನ ಸರ್ವಸ್ವವನ್ನು ಕೂಡ ಪಾಂಡವರಿಗೆ ಒಪ್ಪಿಸ್ದ. ಆತ ಈ ಥರ ಮಾಡಿದ್ರಿಂದ ಬೇರೆ ಯಾದವ್ರಿಗೂ ಕೂಡ ಸ್ಫೂರ್ತಿ ಬಂತು. ನಿನ್ನ ಲೋಪವನ್ನು ಮುಚ್ಕೊಳ್ಳೋಕ್ಕೆ ಎಲ್ಲರೂ ತಮ್ಮ ಪಾಲಿಗಿಂತ ಹೆಚ್ಚಿನ ಸಂಪತ್ತನ್ನು ಕೊಟ್ಟರು ಅಂತೇಳ್ಬಿಟ್ಟು. ಆಗ ಸತ್ರಾಜಿತ್ ಹೇಳ್ತಾನೆ, ಅಂದರೆ ಈಗ ನನ್ನ ಮಗಳನ್ನ ಅವನು ಒಪ್ಕೊಳ್ಳೋದಾದರೆ ಅವನಿಗೂ ಕೂಡ ಸಂಪಾದಿಸಿಕೊಳ್ಳೋಕ್ಕೆ ಒಂದು ಅವಕಾಶ ಕೊಡ್ತೀನಿ. ಅಂದರೆ ನನ್ನ ಮಗಳ ಜೊತೆಗೆ ಸಾಕಷ್ಟು ಸಂಪತ್ತನ್ನು ಕೂಡ ಅವನಿಗೆ ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅಂದರೆ
ನಿನ್ನ ಮಗಳನ್ನು ಮಾರಿಬಿಟ್ಟು ಐಶ್ವರ್ಯ ಗಳಿಸ್ಬೇಕು ಅಂಥೇಳ್ಬಿಟ್ಟು ನೀನು ನಿರ್ಧಾರ ಮಾಡಿಕೊಂಡಿದ್ಯಾ. ತುಂಬ ತುಚ್ಛವಾದ ನಿರ್ಧಾರ, ಅದು ಕ್ಷುದ್ರವಾದ ನಿರ್ಧಾರ ಅಂತೇಳಿ ಹೇಳ್ತಾನೆ. ಆಗ ಸತ್ರಾಜಿತ್ ಅಣಗ್ಸೋನ ಹಾಗೆ ಹೇಳ್ತಾನೆ, ಇದು ಕೂಡ ಒಂದೊಂದು ಜಂಬ ಅಂಥೇಳ್ಬಿಟ್ಟು. ಆಗ ಕೃಷ್ಣ ಹೇಳ್ತಾನೆ, ನೀನು ಹೇಳ್ತಿದ್ಯಲ್ಲ ಜಂಬ ಅಂತ, ಅದು ವೀರರ ಪ್ರಾಣ ಇದ್ದ ಹಾಗೆ, ಅವ್ರಿಗೆ ಜೀವಾಳ ಇದ್ದ ಹಾಗೆ. ಶ್ರೀಮಂತಿಕೆಯಲ್ಲಿ ಬೆಳೆದು ಭೋಗವಿಲಾಸದಲ್ಲಿ ಮುಳುಗಿರೋ ನಿನ್ನ ಮಗಳು ಆ ಸತ್ಯಕನ ಮನೆಯ ನೀತಿ ರೀತಿಗೆ ಹೇಗೆ ಹೊಂದ್ಕೊತಾಳವಳು? ಕ್ಷಾತ್ರ ಧರ್ಮಕ್ಕೋಸ್ಕರ ಬದುಕೋ ಸತ್ಯಕ ಕುಟುಂಬ. ನಿನ್ನ ಮಗಳು ಆ ಥರದವಳು ಅಲ್ಲ. ನಿನ್ನ ಮಗಳು ಆ ಸಂಸಾರಕ್ಕೆ ಹೇಗೆ ಹೊಂದ್ಕೊತಾಳೆ? ಏಕೆಂದರೆ ಅಲ್ಲಿ ಎಷ್ಟು ರೀತಿಯ, ಯಾವ ರೀತಿಯ ಕ್ಷಾತ್ರ ಧರ್ಮ ಇದೆ ಅಂದರೆ, ಮುಗುಳುನಗೆ ಬೀರ್ತಾನೆ ಸಾವನ್ನು ಅಪ್ಪುವಂತಹ ಗಂಡಸರಿದ್ದಾರೆ, ಬದುಕಲ್ಲೂ ಸಾವಲ್ಲೂ ಕೂಡ ಪತಿಪಾರಾಯಣರಾದ ಹೆಣ್ಣುಮಕ್ಕಳಿದ್ದಾರೆ. ನಿನ್ನ ಮಗಳು ಆ ಸಂಸಾರಕ್ಕೆ ಹೊಂದ್ಕೊಳ್ಳೋಕೆ ಸಾಧ್ಯನಾ ಅಂತ ಹೇಳಿಬಿಟ್ಟು ಒಂದು ಗಳಿಗೆ ಸುಮ್ಮನಾಗ್ತಾನೆ ಕೃಷ್ಣ. ಅವನ ಮುಖದ ಮೇಲಿದ್ದಂತಹ ಮಂದಹಾಸ ಕೂಡ ಮಾಯ ಆಗಂತೆ. ನಿನ್ನ ಜಂಬವನ್ನು ತೃಪ್ತಿಪಡಿಸೋಕ್ಕೆ ಹೆಚ್ಚಿನದು ಅಥವಾ ಮೇಲಿಂದು ಒಂದಿದೆ ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಒಂದೆರಡು ಗಳಿಗೆ ಕೃಷ್ಣನ ಕಡೆಗೆ ಕೋಪದಿಂದ ಸತ್ರಾಜಿತ್ ನೋಡ್ತಾನೆ. ಆಮೇಲೆ ಹೇಳ್ತಾನೆ, ನೋಡು ವಾಸುದೇವ, ನಿನ್ನ ಮುಖಸ್ತುತಿ ಮಾಡೋರು ಹೇಳೋ ಹಾಗೆ ನೀನು ದೇವರೇ ಇರಬಹುದು, ಆದರೆ ನನ್ನ ನಡತೆ ಬಗ್ಗೆ ಟೀಕೆಗಳನ್ನು ಮಾಡೋಕ್ಕೆ ನೀನು ಯಾರು? ನೀನು ಮಾಡೋ ಹಾಗೆ ಇಲ್ಲ, ನಾನು ಅದನ್ನು ಕೇಳೋಕ್ಕೆ ಸಿದ್ಧನೂ ಇಲ್ಲ ಅಂಥೇಳಿ ಒರಟಾಗಿ ಹೇಳ್ತಾನೆ. ಸತ್ರಾಜಿತನ ಮುಖದಲ್ಲಿ ಸಿಟ್ಟು ತುಂಬಿರುತ್ತೆ. ಆದರೆ ಅವನ ಮಾತಿಗೆ ಕೃಷ್ಣ ಏನೋ ವಿನೋದವನ್ನು ಕೇಳದ್ನೇನೋ ಅನ್ನೋ ಹಾಗೆ ಮುಗುಳ್ನಾಗೆ ನಗುತ್ತಾನೆ. ಟೀಕೆ ವಿಮರ್ಶೆ ಕೇಳೋಕ್ಕೆ ನೀನು ಎಷ್ಟು ಬೇಗ ಕಲಿತ್ರೆ ಅಷ್ಟು ಒಳ್ಳೆಯದು ನಿನಗೆ. ಇವೇ ನಿನ್ನ ಕಡೆ ಮಾತು ಅನ್ನೋದಾದರೆ ನಿನ್ನ ಜೊತೆಗೆ ನಾನು ಇನ್ನೊರು ಇರೋದರಲ್ಲಿ ಅರ್ಥನೇ ಇಲ್ಲ. ಆದರೆ ನೆನಪು ಮಾಡ್ಕೊಡ್ತೀನಿ ನೋಡು, ಯಾದವರು ಧರ್ಮವನ್ನು ನಡೆಸ್ತಾರೆ, ಇನ್ನು ನಾನು ಇಲ್ಲಿರೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿಬಿಟ್ಟು ಕೃಷ್ಣ ಎದ್ದೇಳ್ತಾನೆ. ಉತ್ತರೀಯವನ್ನು ಮಟ್ಟಸವಾಗಿ ಹೊದ್ಕೊಳ್ತಾನೆ. ಇನ್ನೇನು ಹೊರಡಬೇಕು ಅಂತ ಹೊರಡೋಕ್ಕೆ ಸಿದ್ಧವಾಗ್ತಾನೆ. ಆಗ ಸತ್ರಾಜಿತನ ಮುಖದಲ್ಲಿ ಇದ್ದಕ್ಕಿದ್ದಂಗೆ ಬದಲಾಗುತ್ತೆ. ಶೀಘ್ರ ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಅವನು ಬಹಳ ಪರಿಣಿತನಾಗಿರ್ತಾನೆ. ಕೂತ್ಕೋ ಅಂದ್ಬಿಟ್ಟು ಸನ್ನೆ ಮಾಡ್ತಾನೆ. ಕೃಷ್ಣ ಮತ್ತೆ ಕೂತ್ಕೊಳ್ತಾನೆ. ಆಗ ಸತ್ರಾಜಿತ್ ಹೇಳ್ತಾನೆ, ವಾಸುದೇವ, ಯಾದವರ ಧರ್ಮ ಏನು ಅಂತ ನನಗೆ ಗೊತ್ತಿಲ್ಲ, ನನ್ನ ಧರ್ಮನೇ ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳೋ ಅಪೇಕ್ಷೆನೂ ನನಗಿಲ್ಲ. ಆದರೆ ನನ್ನ ಪಾಲಿಂದು ಅಂತ ಹೇಳಿಬಿಟ್ಟು ಇತರೆ ಯಾದವರು ಏನು ಕೊಟ್ಟರು ಅದನ್ನು ನನ್ನಿಂದ ಪಡೆಯೋ ಉದ್ದೇಶ ನಿನ್ನದು, ನನಗಿಷ್ಟು ಅರ್ಥ ಆಯಿತು ಅಂತೇಳಿ ಹೇಳ್ತಾನೆ. ನಿಂಗೆ ಅರ್ಥ ಆಯ್ತಲ್ಲ, ಅದು ಸಂತೋಷ ಅಂದ್ಬಿಟ್ಟು ಕೃಷ್ಣ ಅಂತಾನೆ. ನಿನ್ನ ಧರ್ಮ ಅಂತ ನೀನು ಯಾವುದನ್ನು ಅಂತೀಯೋ ಅದನ್ನು ನಿರ್ವಹಿಸು ಅಂದ್ಬಿಟ್ಟು ನಾನು ನಿನಗೊಂದು ದಾರಿ ಹೇಳ್ತೀನಿ, ನಾನು ಹೇಳಿದ ಕೆಲಸ ನೀನು ಮಾಡ್ತೀಯಾ ಅಂತ ಸತ್ರಾಜಿತ್ ಕೃಷ್ಣನನ್ನು ಕೇಳ್ತಾನೆ. ನಿನಗೆ ಇರೋದು ಎರಡೇ ದಾರಿ, ಅಂದರೆ ನನಗೆ ಮತ್ತು ಇತರ ಯಾದವ ಸರ್ದಾರರಿಗೂ ಬಹಿರಂಗವಾಗಿ ಘರ್ಷಣೆ ಆಗೋ ಹಾಗೆ ಮಾಡೋದು ಒಂದು. ನೀನು ದ್ವಾರಕೆಗೆ ಹಿಂತಿರುಗ್ತಾ ಇದೀಯಾ ಅಂತ ಗೊತ್ತಾದ ತಕ್ಷಣ ನಾನು ಯುದ್ಧ ಮಾಡಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಿಬಿಟ್ಟು ತನ್ನ ಹುಲ್ಲುಗಾವಲಲ್ಲಿ ಬಲವಾದ ಕುದುರೆಗಳನ್ನು ಮೇಯ್ತಾ ಇದ್ದಿದ್ದನ್ನು ತೋರಿಸ್ತಾನೆ. ಅಂದರೆ ನೀನೇನಾದರೂ ಒಂದು ವೇಳೆ ಉಳಿದ ಯಾದವರನ್ನು ನನ್ನ ವಿರುದ್ಧ ಎತ್ತಿ ಕಟ್ಟಿದ್ರೆ ನಾನು ಯುದ್ಧ ಮಾಡೋಕ್ಕೂ ಸಿದ್ಧ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ಕೃಷ್ಣ ಕೂಡ ನೀನು ಘರ್ಷಣೆನೇ ಬಯಸೋದಾದರೆ ನಾನು ಅದಕ್ಕೆ ಸಿದ್ಧ ಅಂತೇಳಿ ಹೇಳ್ತಾನೆ. ಒಂದು ತಿಳ್ಕೊಂಡಿರು, ತಲೆ ಮೇಲೆ ಯುದ್ಧ ಅನ್ನೋದು ಬಂದರೆ ಯಾದವರು ಅದನ್ನು ಎದುರಿಸ್ತಾರೆ. ಧರ್ಮದ ನಿರ್ಣಯ ಹಾಗಿದ್ದರೆ ನೀನು ಖಂಡಿತ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆಯಿತು, ಇನ್ನೊಂದು ದಾರಿ ಇದೆಯಲ್ಲ ಅದೇನು ಅಂತ ಕೃಷ್ಣ ಕೇಳ್ತಾನೆ. ಇನ್ನೊಂದು ದಾರಿ ಅಂದರೆ ನನ್ನ ಪಾಲಿನ ಐಶ್ವರ್ಯವನ್ನು ಕೊಡೋಕ್ಕೆ ನನಗೆ ಅದರ ಬೆಲೆಯನ್ನು ನೀನು ಕೊಡಬೇಕು ಅಂತ ಸತ್ರಾಜಿತ್ ಹೇಳ್ತಾನೆ. ನಿನಗೇನು ಬೆಲೆ ಕೊಡಬೇಕು? ಏನೋ ಚೌಕಾಸಿ ಮಾಡ್ತಾ ಇದೆಯಲ್ಲ ಅಂತ ಕೃಷ್ಣ ಕೇಳ್ತಾನೆ. ಹೌದು, ನನ್ನ ಬೆಲೆ ಏನು ಅಷ್ಟು ಕಷ್ಟದ್ದಲ್ಲ. ನನ್ನ ಮಗಳನ್ನು ನಿನ್ನ ಗೆಳೆಯನಾದ ಯುಯುಧಾನ ಸಾತ್ಯಕನಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನಗೂ ಮತ್ತು ನಿಮ್ಮ ಅಪ್ಪನಿಗೂ ಸಾತ್ಯಕನ ಮೇಲೆ ಬಹಳ ಪ್ರಭಾವ ಇದೆ. ನನ್ನ ಮಗಳನ್ನು ಒಪ್ಕೊಳ್ಳೋ ಹಾಗೆ ಅವನನ್ನು ಪುಸಲಾವಣೆ ಮಾಡು ಅಂತಾನೆ. ತನ್ನ ತಂದೆ ಮಾಡ್ತಿದ್ದ ಈ ವ್ಯಾಪಾರವನ್ನು ಕೇಳಿ ಸತ್ಯಗೆ ಮೂರ್ಛೆ ಹೋಗೋ ಹಾಗೆ ಆಗುತ್ತೆ. ಬಾಗಿಲನ್ನು ಇನ್ನೂ ಸ್ವಲ್ಪ ತೆರೀತಾಳೆ. ಈ ಅದೃಷ್ಟ ಪರೀಕ್ಷೆಯ ಸಂಭಾಷಣೆಯ ಮಾತು ಯಾವ ಕಡೆ ತಿರುಗಬಹುದು ಅಂತ ಹೇಳಿಬಿಟ್ಟು ಕೇಳಿಸ್ಕೊಳ್ತಾ ಹೋಗ್ತಾಳೆ. ಆಗ ಕೃಷ್ಣ ಕೇಳ್ತಾನೆ, ಸಾತ್ವಿಕಿಗೆ ನಿನ್ನ ಮಗಳನ್ನು ಮದುವೆ ಆಗೋಕ್ಕೆ ಇಷ್ಟ ಇದೆಯೋ ಇಲ್ವೋ ಅಂತಾನೆ. ಆಗ ಸತ್ರಾಜಿತ್ ಉದಾಸೀನವಾಗಿ ಹೇಳ್ತಾನೆ, ಅದು ನಿನ್ನ ಕೆಲಸ. ಅವನು ನಿನಗೆ ಬಹಳ ಪ್ರಿಯನಾದ ಗೆಳೆಯ.
ಸತ್ಯಭಾಮಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಅವನನ್ನು ಹುರಿತಂಬಿಸು, ಭರವಸೆ ಕೊಡ್ತೀನಿ ನೋಡು, ನನ್ನ ಮಗಳು ಒಳ್ಳೆ ಹೆಂಡತಿ ಆಗ್ತಾಳೆ ಅಂಥೇಳಿ ಸತ್ರಾಜಿತ್ ಹೇಳ್ತಾನೆ. ಇನ್ನು ಸತ್ಯಾಗೆ ಒಳಗಡೆ ಆತಂಕ ಹೆಚ್ಚಾಗುತ್ತೆ. ಕೃಷ್ಣ ಏನು ಉತ್ತರ ಕೊಡ್ತಾನೋ, ತನ್ನ ಬದುಕು ಅದಕ್ಕೆ ಜೋತು ಬಿದ್ದಿದೆ ಅಂತ ಅವಳಿಗನ್ಸುತ್ತೆ. ಒಂದು ಗಳಿಗೆಯಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಕೃಷ್ಣ, ನೀನು ದೇವರು ಅಂತ ಎಲ್ಲರೂ ಹೇಳ್ತಾರೆ, ದಯಮಾಡಿ ಕೃಪೆ ಮಾಡಿ ನನ್ನ ಪ್ರಾರ್ಥನೆಯನ್ನು ಕೇಳು, ಸಾತ್ವಿಕಿ ಹೆಂಡತಿ ನಾನು ಆಗದೇ ಇರೋ ಹಾಗೆ ನನ್ನನ್ನು ಕಾಪಾಡು ಅಂತ ಕೇಳ್ಕೊಳ್ತಾಳೆ. ಆಗ ಸತ್ರಾಜಿತನನ್ನೇ ಒಂದೆರಡು ಗಳಿಗೆ ಕೃಷ್ಣ ನೋಡ್ತಾನೆ. ಆಮೇಲೆ ಹೇಳ್ತಾನೆ, ಸತ್ಯಕ ನಿನ್ನ ಮಗಳನ್ನು ಯಾಕೆ ನಿರಾಕರಿಸ್ದ ಅಂತ ನೀನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೀಯಾ ಅಂತ ಹೇಳ್ಬಿಟ್ಟು. ಆಗ ಸತ್ರಾಜಿತ್ ಹೇಳ್ತಾನೆ, ನನಗೆ ಚೆನ್ನಾಗಿ ಗೊತ್ತಿದೆ, ಆ ಮೂರ್ಖ ತಾನೊಬ್ಬ ಬಲಿಷ್ಠ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಅವನ ಕಣ್ಣಿಗೆ ನಾನೊಬ್ಬ ಜಾತಿ ಭ್ರಷ್ಟ, ತನ್ನ ಮಗ ಮಾತ್ರ ಉತ್ತಮ ವಂಶ ಸಂಜಾತ, ನನ್ನ ಮಗಳಲ್ಲ ಅಂತ ಅಂದ್ಕೊಂಡಿದ್ದಾನೆ. ಅವನು ಈ ಜಂಬವನ್ನು ನಾನು ಏನಾದರೂ ಮಾಡಿ ಮುರಿಬೇಕು ಅಂತ ಸತ್ರಾಜಿತ್ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ಬಹುಶಃ ನೀನು ತಪ್ಪು ತಿಳ್ಕೊಂಡಿದ್ಯಾ, ಅದಕ್ಕೆ ಬೇರೆ ಕಾರಣ ಇರಬಹುದಲ್ವಾ ಅಂತ ಕೃಷ್ಣ ಹೇಳ್ತಾನೆ. ಆಗ ಸತ್ರಾಜಿತ್ ಹೇಳ್ತಾನೆ, ನನ್ನ ಮಗಳು ಬದಲಾಗಬಹುದು ಅಥವಾ ಅವಳ ಪ್ರಭಾವದಿಂದ ಸಾತ್ವಿಕಿನೇ ಬದಲಾದರೂ ಆಗಬಹುದು ಅಂತಾನೆ. ಕೃಷ್ಣ ಹೇಳ್ತಾನೆ, ಸರಿಯಾಗಿ ಊಹೆ ಮಾಡ್ಕೊಂಡಿದ್ದೀಯಾ. ತನ್ನ ಮಗನನ್ನು ಈ ಅನರ್ಥದಿಂದ ತಪ್ಪಿಸ್ಬೇಕು ಅನ್ನೋದು ಸತ್ಯಕನ ಉದ್ದೇಶ. ಅಂದರೆ ನಿನ್ನ ಮಗಳು ಆ ಸಂಸಾರಕ್ಕೆ ಹೊಂದ್ಕೊಳ್ಳೋ ಬದಲು ತನ್ನ ಗಂಡ ಮತ್ತು ಆ ಮನೆಯವರು ತನಗೆ ಹೊಂದ್ಕೊಳ್ಳೋ ಹಾಗೆ ಮಾಡಬಹುದಲ್ವ. ಹಾಗಾಗಿ ಸತ್ಯಕ ಈ ಸಂಬಂಧಕ್ಕೆ ಒಪ್ತಾ ಇಲ್ಲ ಅಂತೇಳಿ ಹೇಳ್ತಾನೆ. ಆಗ ಸತ್ರಾಜಿತ್ ಹೇಳ್ತಾನೆ, ನೋಡು, ಅವೆಲ್ಲ ಬೇಡ, ನಾನು ಹೇಳ್ತಾ ಇದ್ದೀನಲ್ಲ, ಅವಳು ತುಂಬ ಒಳ್ಳೆ ಹುಡುಗಿ, ಇತರ ಎಲ್ಲ ಮಕ್ಕಳಿಗಿಂತ ನನಗೆ ಅವಳಲ್ಲಿ ಪ್ರೀತಿ ಹೆಚ್ಚು ಅಂತಾನೆ. ಆಗ ಕೃಷ್ಣ ಹೇಳ್ತಾನೆ, ನಿನ್ನ ಮಗಳಲ್ಲಿ ನಿನಗೆ ಪ್ರೀತಿ ಅಂತೀಯ, ನಿನ್ನ ಜಂಬಕ್ಕೋಸ್ಕರ ಅವಳನ್ನ ನೀನು ಮಾರದೆ ಅಂತ ಅವಳಿಗೆ ಗೊತ್ತಾದರೆ ಅವಳು ನಿನ್ನ ಬಗ್ಗೆ ಏನು ಅಂದ್ಕೋತಾಳೆ, ಅದನ್ನು ಯೋಚನೆ ಮಾಡಿದೀಯಾ ಅಂತ ಹೇಳಿಬಿಟ್ಟು. ಆಗ ಸತ್ರಾಜಿತ್ ಜಂಬದಿಂದಲೇ ಹೇಳ್ತಾನೆ, ಅವರ ಯೋಗಕ್ಷೇಮಕ್ಕೋಸ್ಕರ ತಾನೇ ನನ್ನ ಮಗಳ ಮದುವೆನ ನಾನು ಏರ್ಪಾಟ್ ಮಾಡೋದು, ನನ್ನ ಜಂಬಕ್ಕೋಸ್ಕರ ಏನಲ್ವಲ್ಲ ಅಂತ ಹೇಳ್ಬಿಟ್ಟು. ಆಗ ಕೃಷ್ಣ ಹೇಳ್ತಾನೆ, ನೋಡು, ನೀನು ಏನು ಮಾತಾಡ್ತಿದ್ಯಾ ಅನ್ನೋದು ನಿನಗೆ ಅರ್ಥ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸತ್ಯಕನ ಮೇಲೆ ಅಪಚಾರ ಮಾಡ್ತಾ ಇದೆಯಾ, ಜೊತೆಗೆ ಎಲ್ಲ ಯಾದವ್ರ ಮೇಲೂ ಅಪಪ್ರಚಾರ ಮಾಡ್ತಾ ಇದೆಯಾ ನೀನು ಅಂತೇಳ್ಬಿಟ್ಟು. ಸತ್ಯಭಾಮೆ ಈ ಕಡೆ ಕಿವಿಗೊಟ್ಟು ಎಲ್ಲ ಮಾತನ್ನು ಕೇಳಿಸ್ಕೊಳ್ತಾ ಇರ್ತಾಳೆ. ಅವಳ ಹೃದಯ ಆತಂಕದಿಂದ ಡಬ ಡಬ ಅಂತ ಬಡ್ಕೊಳ್ತಾ ಇರುತ್ತೆ. ಆಗ ಸತ್ರಾಜಿತ್ ಹೇಳ್ತಾನೆ, ಅಪಪ್ರಚಾರ ಅಲ್ಲ ವಾಸುದೇವ, ಪ್ರಪಂಚದಲ್ಲಿ ಪ್ರತಿಯೊಂದು ಕೂಗು ಕೂಡ ಒಂದು ಬೆಲೆಯನ್ನು ಕೊಡಲೇಬೇಕು. ನೀನು ಧರ್ಮ ಧರ್ಮ ಅಂತಿದೆಯಲ್ಲ, ಆ ಧರ್ಮ ಸರಿಯಾಗಿ ನಡಿಬೇಕು ಅಂದರೆ ನೀನು ಕೂಡ ಅದಕ್ಕೊಂದು ಬೆಲೆಯನ್ನು ತೆರಲೇಬೇಕು ಅಂತ ಹೇಳ್ಬಿಟ್ಟು ಸತ್ರಾಜಿತ್ ವ್ಯಂಗ್ಯವಾಗಿ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಎಲ್ಲನೂ ಅಂದರೆ ಪ್ರಪಂಚದಲ್ಲಿ ನಡೆಯೋದೆಲ್ಲವೂ ಕೂಡ ಚೌಕಾಸಿಯಿಂದ ಆಗುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ, ಕೆಲವನ್ನ ಮಾರಲಿಕ್ಕೂ ಆಗೋದಿಲ್ಲ, ಕೊಳ್ಳಕ್ಕೂ ಆಗೋದಿಲ್ಲ ಅಂತ. ಆಗ ಸತ್ಯಭಾಮಿಗೆ ಮನಸ್ಸಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಗೋವಿಂದ, ನನ್ನನ್ನು ಕಾಪಾಡು, ಸದಾ ನಿನ್ನ ದಾಸಿ ಆಗಿರ್ತೀನಿ ಅಂದ್ಬಿಟ್ಟು ಮೌನ ಪ್ರಾರ್ಥನೆಯನ್ನು ಮಾಡ್ತಾಳೆ. ಹಾಗೆಯೇ ಕೃಷ್ಣ ಸತ್ರಾಜಿತ ಹೇಳ್ತಾನೆ, ನೀನು ಬಹಳ ಸ್ಪಷ್ಟ ಭಾಷೆ ಅಂತ ಹೇಳ್ತಾ ಇದೆಯಾ, ನಾನು ಕೂಡ ಹಾಗೆಯೇ, ಈ ಮೂರು ಲೋಕದಲ್ಲಿ ಎಲ್ಲಕ್ಕೂ ಒಂದು ಬೆಲೆ ಇದ್ದೇ ಇರುತ್ತೆ ಅಂದ್ಬಿಟ್ಟು. ಕೃಷ್ಣ ಒಂದು ಗಳಿಗೆ ಸುಮ್ಮನೆ ಇರ್ತಾನೆ. ಏನು ಮಾತಾಡಬಹುದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ಕೊಳ್ತಾನೆ. ಆಮೇಲೆ ಅನಾಸಕ್ತಿಯಿಂದ ಹೇಳ್ತಾನೆ, ಸತ್ರಾಜಿತ, ನಿನ್ನ ಹಸುಗಳು, ನಿನ್ನ ಕುದುರೆಗಳು, ನಿನ್ನ ಹೊಲಗಳು, ನಿನ್ನ ಬಂಗಾರ ಇವನ್ನು ತೋರಿಸ್ಬಿಟ್ಟು ಜಂಬದಿಂದ ನೀನು ಉಗ್ರಸೇನ ರಾಜನನ್ನು ಮತ್ತು ಯಾದವ ಸರ್ದಾರರನ್ನು ಅವಮಾನ ಮಾಡ್ತಾ ಇದೆಯಾ. ಪಾಂಡವರಿಗೆ ಕೊಡಬೇಕಾದ ನಿನ್ನ ಪಾಲಿನ ಉಡುಗೊರೆಯನ್ನು ಕೊಡದೆ ಇತರೆ ಯಾದವರರು ಅದನ್ನು ತುಂಬಿಕೊಡೋ ಹಾಗೆ ಮಾಡಿದೆ. ಈಗ ನಿನ್ನ ಐಶ್ವರ್ಯ, ನಿನ್ನ ಬೆಂಬಲಿಗರು, ಕದನಕ್ಕೋಸ್ಕರ ನೀನು ತಯಾರು ಮಾಡ್ತಿರೋ ಕುದುರೆಗಳು, ಇವೆಲ್ಲದರಿಂದ ಯಾದವರನ್ನು ಅಂಜಿಸಿ ಮಣಿಸಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ. ಈಗಾದರೂ ಅರ್ಥ ಮಾಡ್ಕೊ, ಸತ್ಯಕ ನಿನ್ನ ಮಗಳನ್ನು ತಿರಸ್ಕಾರ ಮಾಡಿದ್ದು ನಿನ್ನ ಪ್ರತಿಷ್ಠೆಗೆ ಒಂದು ಅತ್ಯಂತಿಕವಾದ ಆಘಾತವಾಗಿದೆ. ಆದ್ದರಿಂದಲೇ ಅದನ್ನು ಮತ್ತೆ ಗಳಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನೀನು ನಿನ್ನ ಮಗಳನ್ನು ಅವರಿಗೆ ಮಾರಲಿಕ್ಕೂ ಕೂಡ ಸಿದ್ಧ ಆಗಿದೆಯಾ, ಅದನ್ನು ಅರ್ಥ ಮಾಡ್ಕೊ ಅಂತೇಳಿ ಹೇಳ್ತಾನೆ. ಆಗ ಸತ್ರಾಜಿತ್ ವ್ಯಂಗ್ಯವಾಗಿ ಹೇಳ್ತಾನೆ, ವಾಸುದೇವ, ಕೆಲವು ಸಲ ನಿನ್ನನ್ನು ಕಂಡ್ರೆ ನಂಗೆ ಬಹಳ ಇಷ್ಟ ಆಗುತ್ತೆ, ಏಕೆಂದರೆ ತುಂಬ ಸ್ಪಷ್ಟವಾಗಿ ನಿನ್ನ ವಿಚಾರಗಳನ್ನು ತಿಳ್ಕೊಳ್ತೀಯಾ ಅಂಥೇಳ್ಬಿಟ್ಟು. ಆಗ ಕೃಷ್ಣ ಹೇಳ್ತಾನೆ, ಹೌದು, ಎಲ್ಲವನ್ನು ಸ್ಪಷ್ಟವಾಗಿ ನೋಡಿದ್ದೀನಿ, ಎಲ್ಲಕ್ಕೂ ಬೆಲೆ ಇದೆ ನಿನ್ನ ಹತ್ರ ಅಂತೇಳಿ ಹೇಳಿದಾಗ
ಸತ್ರಾಜಿತ್ ಹೌದು ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ತಾನೆ. ಕೃಷ್ಣ ಸ್ವಲ್ಪ ಹೊತ್ತು ಸುಮ್ಮನಿರ್ತಾನೆ. ಆಮೇಲೆ ಹೇಳ್ತಾನೆ, ನೋಡು, ಈಗ ನಿನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೋಸ್ಕರ ನನಗೂ ಕೂಡ ನಿನ್ನದೇ ಒಂದು ಸೋಂಕು ತಗುಲ್ದಂಗೆ ಆಗಿದೆ. ನಾನು ಕೂಡ ಸ್ವಲ್ಪ ಚೌಕಾಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಿಷ್ಕಪಟವಾದ ಒಂದು ಮುಗುಳು ನಗೆಯನ್ನು ನಗುತ್ತಾನೆ. ಆಯ್ತಾಯಿತು, ಮಾಡು, ಪರವಾಗಿಲ್ಲ, ಹಾಗಾದರೆ ನಮಗಾಗುತ್ತೆ ಇಬ್ಬರಿಗೂ ಪರಸ್ಪರ ಅಂತ ಹೇಳಿಬಿಟ್ಟು ಸತ್ರಾಜಿತ್ ನಗುತ್ತಾನೆ. ಸಾತ್ವಿಕಿಗೆ ನಿನ್ನ ಮಗಳನ್ನ ಕೊಡಬೇಕು ಅಂತ ನಿನಗೆ ಆಸೆ ಇದೆ, ಆದರೆ ಅದಕ್ಕೆ ನಾನೊಂದು ಬೆಲೆಯನ್ನು ಕೇಳ್ತೀನಿ, ಕೊಡ್ತೀಯಾ ಅಂತ ಕೇಳ್ತಾನೆ. ಆಗಲಿ, ಸಾತ್ವಿಕಿಯನ್ನು ಅಳಿಯಾಗಿ ಮಾಡ್ಕೊಳ್ಳೋಕ್ಕೆ ನಾನು ಏನು ಬೆಲೆ ಕೊಡಬೇಕು ಅದನ್ನು ನೇರವಾಗಿ ಹೇಳು, ಸುತ್ತು ಬಳಸಿ ಮಾತಾಡಬೇಡ ಅಂತ ಸತ್ರಾಜಿತ್ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಮಾತಾಡಲಿಕ್ಕಿಂತ ಬಾಯಿ ತೆರೆಯೋಷ್ಟರಲ್ಲಿ ಈ ಕಡೆ ಭಾಮೆಗೆ ಎದೆ ಧಗ್ಗೆಂದು ಕುಸಿದು ಹೋಗುತ್ತೆ. ಏನು ಚೌಕಾಸಿ ಮಾಡ್ತಾನೋ ಈ ಕೃಷ್ಣ, ತನ್ನ ಜಂಬವನ್ನು ತೋರಿಸ್ಕೊಳ್ಳೋಕ್ಕೆ, ತನ್ನ ಪ್ರತಿಷ್ಠೆಯನ್ನು ಮತ್ತೆ ಗಳಿಸ್ಬೇಕು ಅಂತ ಹೇಳಿಬಿಟ್ಟು ನನ್ನ ತಂದೆ ನನ್ನನ್ನು ಮಾರ್ದ ಇರೋ ಹಾಗೆ ಮಾಡು ಅಂತ ಬೇಡ್ಕೊತಾಳೆ. ಮತ್ತೆ ಸತ್ರಾಜಿತ್ ಅವನನ್ನು ಬಲವಂತ ಮಾಡ್ತಾನೆ. ಏನು ಬೆಲೆ ಕೊಡ್ತೀಯ ನೀನು, ಏನು ಬೆಲೆ ಬೇಡ್ತೀಯ ನೀನು ಅಂತ ಹೇಳ್ಬಿಟ್ಟು. ಆಗ ಕೃಷ್ಣ ತನ್ನ ಬೆರಳಿಂದ ಸತ್ರಾಜಿತ್ತನ ಕೊರಳಲ್ಲಿ ತೂಗು ಬಿದ್ದಿದ್ದಂತಹ ಆ ಕಾಂತಿವಂತವಾದ ಮಣಿ ಸಮಂತಕವನ್ನು ತೋರಿಸ್ತಾನೆ. ಸತ್ರಾಜಿತ್ತನ ಎದೆ ಮೇಲೆ ಉರಿತಾ ಇರೋ ಬೆಂಕಿ ಹಾಗೆ ಅದು ಕಾಣಿಸ್ತಾ ಇರುತ್ತೆ. ನಿನ್ನ ಹತ್ರ ಇರೋ ಈ ಸಮಂತಕ ಮಣಿಯನ್ನು ಅಕ್ರೂರ ಚಿಕ್ಕಪ್ಪನಿಗೆ ಕೊಡು. ಆತ ರಾಜನ ಬೊಕ್ಕಸವನ್ನು ನೋಡ್ಕೊಳ್ತಕ್ಕಂತಹ ಭಂಡಾರಿಯವನು, ಅದರಿಂದ ಅವನು ಸದುಪಯೋಗವಾಗಿ ಸದುಪಯೋಗವನ್ನು ಮಾಡಿಕೊಳ್ತಾನೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ. ನಮಸ್ಕಾರ.